ನಿನ್ನದು ಹಾಗಲ್ಲ. ವಿಚಾರ ಉಂಟು, ಪ್ರಚಾರ ಉಂಟು. ಹಾಗಿದ್ರೆ ಆದ್ರೆ ಒಂದನ್ನು ಮರೆತೆ ಅಂತ ಕಾಣ್ತದೆ. ಆ ಕಣ್ಣಿಗೆ ಕಾಣದ ಹರಿಯನ್ನು ಕೆಡುಕುವುದಕ್ಕೆ ಹೊರಟವ ನೀನೆ. ಆ ಕಣ್ಣಿಗೆ ಕಾಣುವ ಯಾವಾಗ ಸಿಗ್ತಾರೆ. ಹೌದಣ್ಣ. ಮೋಸ ಮಾಡಿ ನಮ್ಮೂರ ಸರ್ವನಾಶಕ್ಕೆ ಮುಂದಕ್ಕುತ್ತಾ ಇದ್ದಾವೆ. ಅಂತ ಶಕ್ತಿಯೊಂದು ನಮ್ಮ ಕೈಗೆ ಸಿಗಬೇಕಿದೆ ಅಣ್ಣ. ಏನ್ ಮಾಡುವ ಸಿಗಲಿಲ್ಲ ಅಲ್ವಾ? ಕಣ್ಣಿಗೆ ಕಾಣದಿರುವಂತ ಹರಿಯನ್ನ ಕೆಡುಕುವ ಮಾತು ಅಂತ್ಯವಿಲ್ಲ ಅಣ್ಣ. ಈ ತಲೆಯಲ್ಲಿ ಒಬ್ಬ ಇದ್ದಾನೆ.
ಮುಟ್ಟುತ್ತಾ ಉಂಟು ಸ್ವಾಮಿ. ನಿನಗೆ ಸಾವಿರ ಕರವದಾಗಲಿ, ಸರ್ವಜನ ಪರ ನಿನಗಂಜಿ ನಡೆಯಲಿ. ಗುರುಗಳ ವಾಕ್ಯವಿದೆ, ನನ್ನ ಬದುಕಿನ ಮೂಲ ಮಂತ್ರವಿದು, ಬೀಜ ಮಂತ್ರವಿದು. ಹುಟ್ಟುವಾಗಲೇ ಸಾವಿರ ಕರವನ್ನು ಹೊಂದವರಲ್ಲ. ಹುಟ್ಟುವಾಗ ಅಂಗವಿಕಲನಾಗಿ ಕರವೀರನಾದ ಕಾಲಕ್ಕೆ ಬ್ರಹ್ಮಪ್ಪ ಕೃತವೀರ್ಯ ಯೋಚನಾಮಗ್ನಾದಂಥ ಸಂದರ್ಭದಲ್ಲಿ ಗತಿಗೆಡದೆ ಇದ್ದಂತಹ ನಮ್ಮಮ್ಮ ದತ್ತಾತ್ರೇಯರನ್ನು ಅವಿರತವಾಗಿ ಪೂಜಿಸಿದ್ದರಿಂದ, ಸೇವಿಸಿದ್ದರಿಂದ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಕರವಿಹೀನನಾದಂತಹ ನನಗೆ ಸಾವಿರ ಕರವನ್ನು ಅನುಗ್ರಹಿಸಿದರು. ಅನುಗ್ರಹಿಸುವ ಸಂದರ್ಭದಲ್ಲಿಯೇ ಆಡಿದ ಮಾತನ್ನು. ಹಾಗಾದ್ರೆ ಉಳಿದವರಿಗೆ 2 ಕರ, ಕಾರ್ತವೀರ್ಯ ನಾಮಕರಾದವರಿಗೆ 1000 ಕರ ಏಕೆ? ದೇಹ ಎನ್ನುವಂಥ ದೇಶವನ್ನು ರಕ್ಷಿಸಿಕೊಳ್ಳುವುದಕ್ಕೆ 2 ಕೈಗಳು ಸಾಕ್ತದೆ. ದೇಹದೋಪಾದನೆಂಬಂತಹ ದೇಶವನ್ನು ರಕ್ಷಿಸುವುದಕ್ಕೆ 1000 ಕರಗಳು ಬೇಕು. ಹಾಗಾಗಿ ಭುಜಬಲದಿ ಧರಣಿ ಪೊರ ಗೆಲ್ಲಿದೆನು. ಹಾಗಾದ್ರೆ ಚಕ್ರವರ್ತಿ ಪೀಠವನ್ನು ಏರಿರುವಂತಹ ನಾನು ರಾಜ್ಯದಲ್ಲಿ ಸುಖದಿಂದ ಕಾಲವನ್ನು ಕಳೆಯಬಹುದಿತ್ತು. ಯಾಕೆ ಈ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡದ್ದು ಕೇಳಿದೆ. ಅಲ್ಲಲ್ಲಿ ಪೂಜರು, ದರೆಯ ದಿಕ್ಪಾಲಕರು ನಮ್ಮ ಕುರಿತಾಗಿ ಅಸಡ್ಡೆಯ ಭಾವನೆಯನ್ನು ತಾಳುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ತಿಳಿದಂತಹ ನಾನು ಅವರ ಮನಸ್ಸಿನಲ್ಲಿ ನನ್ನ ಭೀತಿಯ ಅಲೆಯನ್ನು ಭದ್ರಪಡಿಸುವುದಕ್ಕೆ ಬೇಕಾಗಿ ಧರ್ಮ ದಿಗ್ವಿಜಯವನ್ನು ಕೈಗೊಂಡು ಮಲದ ದರಾಪಾಲಕರ ಮಂಡೆಯನ್ನು ಮೆಟ್ಟಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಬಂದವರಿದ್ದಾರೆ. ಜೊತೆಗೆ ಇದ್ದ ಪ್ರಚಾರದಂತೆ ಸಾವೇರದ ಸಾಹಸವನ್ನು ಹೊಂದಿದವ ಯಾರು ಕೇಳಿದರೆ ಅದು ಕಾರ್ತವೀರ್ಯ ಎನ್ನುವುದನ್ನು ಮನಗಂಡು ಗೌರವದಿಂದ ಕಪ್ಪ ಕಾಣಿಕೆಯನ್ನು ಕೊಟ್ಟವರನ್ನ ಮನ್ನಿಸಿ ರಕ್ಷಿಸಿ ಅವರ ರಾಜ್ಯವನ್ನು ಸ್ವತಂತ್ರವಾಗಿಸಿ ಮತ್ತೆ ಅವರಿಗೆ ಆಳ್ವಿಕೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇನೆ. ಹಾಗಾದ್ರೆ ಲೋಕದ ಸ್ಥಿತಿಗತಿಗಳನ್ನು ಕಾಪಾಡುವುದಕ್ಕೆ ಬೇಕಾಗಿ ಕ್ಷತ್ರಿಯರನ್ನ ಭೂಭುಜರು ಅಂತ ಹೇಳ್ತಾರೆ. ಯಾಕೆ? ಲೋಕ ಸುವ್ಯವಸ್ಥಿತವಾಗಿ ಕಾಲವನ್ನು ಸಾಗಬೇಕು ಅಂತಾದ್ರೆ ಭಿನ್ನಾಭಿಪ್ರಾಯವಿರಬಾರದು. ಲೋಕದಲ್ಲಿ ಪ್ರಧಾನವಾಗಿ ಕಾಣುವುದು ಅಜ್ಞಾನ, ಅನ್ಯಾಯ, ಅಭಾವ, ಜೊತೆಗೆ ಲೋಕಮುಖದಲ್ಲಿ ಮತ್ತೊಬ್ಬರಿಗೆ ಆಗದೇ ಇರುವಂತಹ ಅನ್ಯಾಯವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಚಾತುರ್ವರ್ಣವನ್ನು ಸೃಷ್ಟಿಸಿದ್ದು. ಕಲೆಯೋಪಾದನಿರುವಂತಹ ಬ್ರಾಹ್ಮಣ ಸ್ಥಾನದಲ್ಲಿರುವಂತಹ ತಲೆ ತಾನು ಶ್ರೇಷ್ಠ ಅಂತ ಅಹಂಕಾರ ಪಡುವುದಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೊಬ್ಬರಿಗೆ ನಮಸ್ಕರಿಸುವುದಿದ್ರೆ ನಮ್ಮ ತಲೆಯನ್ನು ಮತ್ತೊಬ್ಬರ ಪಾದಗಳಿಗೆ ತೆಗೆದುಕೊಂಡು ಹೋಗುತ್ತೇವೆ. ಚಪ್ಪಿ ಕಾಲನ್ನ ತಲೆಗೆ ತಾಗಿಸಬಾರದು. ಕಣ್ಣಿಗೆ ನೋವಾಯಿತು ಅಂತಾದ್ರೆ ಒರೆಸುವುದಕ್ಕೆ ಕೈ ಬರ್ತದೆ. ಕಾಲಿಗೆ ನೋವಾದರೂ ಚುಚ್ಚಿದ ಮುಳ್ಳನ್ನು ಕೀಳುವುದಕ್ಕೆ ಕೈ ಹೋಗ್ತದೆ. ಭೂಭುಜರು ಪ್ರಧಾನರು, ಆರ್ತರು ಎನ್ನುವಂಥ ಮೊರೆಯನ್ನು ಆಲಿಸಿ ಅವರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಆರ್ತತ್ರವರ ಪರಾಯಣರಾಗಿ ಕಾಲವನ್ನು ಕಳೆಯಬೇಕಾದಂತಹ ಉದ್ದೇಶವನ್ನು ಹೊತ್ತವರು ಯಾರು ಕೇಳಿದೆ? ಅದು ಕ್ಷತ್ರಿಯರು. ಸಕಲ ರಾಜರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಅದನ್ನ ರಥದಲ್ಲಿ ತುಂಬಿಸಿಕೊಂಡು ಒಂದು ಪುರಪ್ರವೇಶ
ನೀನು ಅದೇ ಆದ್ರಿಂದ ನಾನು ನಿನ್ನ ನೆಟ್ಕೊಂಡೆ. ನೀನು ಅದಲ್ಲದ ಹೆಸರು ನಾನು ನಿನ್ನ ನೆಟ್ಕೊಳ್ತೇನೆ. ನೀನೇ ಬೇಕು ಅಂತ ಎನಿಸಿಕೊಂಡದ್ದು. ಹೌದು. ಯಾಕೆ ಹೇಳು? ಸದಾ ಕಾಲ ತಿರುಗಾಟದಲ್ಲಿರುವಾಗ ಬರೇ ರಕ್ತಪಾತ, ಬಡಿದಾಟ, ಇದರ ಮಧ್ಯದಲ್ಲಿ ಮನಸ್ಸಂತೋಷಕ್ಕೆ ಬೇಕಾಗಿ ಆಗಾಗ ನಮ್ಮ ಮನವನ್ನ ಸಂತೋಷಪಡಿಸುವುದಕ್ಕೆ ನಿನ್ನ ಕುಶಲೋಪರಿಯ ಮಾತು. ಹಾಗಾಗಿ ಸದಾ ಕಾಲ ನಾವು ಹಸಮುಖಿಗಳಾಗಿರ್ಬೇಕು ಅಂತಾದ್ರೆ ನೀನೇ ಬೇಕು ಅಂತ ನೆನೆಸಿಕೊಂಡ. ನಾವು ಇಲ್ಲದೆ ಇದ್ರೆ ನಿಮ್ಮ ಪ್ರಸಂಗ ಮುಂದೆ ಹೋಗುದಿಲ್ಲ ಅಂತ ಈಗ ಗೊತ್ತಾಯ್ತು ನನಗೆ. ಅದೆಲ್ಲ ಬೇಡ, ನಾವು ಪ್ರಸಂಗ ಹೇಗೂ ಮುಂದ್ಕೊಂಡು ಹೋಗ್ತೇವೆ. ಪ್ರಸಂಗದಲ್ಲಿ ನಿಮ್ಮನ್ನು ಬಿಟ್ಟರೆ ನಿನ್ನ ಕೆಲಸ ಇಲ್ಲ ಅಂತ ಆಗ್ತದಲ್ಲ. ಹೌದಾ? ಮತ್ತೆ ನಿಮ್ಗೆ ಸಂತೋಷ ಕೊಡ್ಲಿಕ್ಕೆ ಹಾಗಂತ ಪ್ರಸಂಗ ಸ್ವಾರಸ್ಯವಾಗಿ ಸಾಗಬೇಕಾ? ಅಲ್ಲಿ ನಿನ್ನ ಹಾಸ್ಯವೇ ಅಲ್ವಾ? ಹೌದು. ಹಾಸ್ಯ ಅಂತ ಹೇಳಿದ್ರೆ ನಗು ಬಾರದೇ ಇದ್ದವರ ಮುಖದಲ್ಲಿ ನಗದೆ ನಗು ತೋರಿಸುವ ಯೋಗ್ಯತೆಯನ್ನು ಹೊಂದವನಿ. ಸರಿ ಗೊತ್ತಾ? ಕೊಟ್ಟಲ್ಲ, ಎಲ್ಲಿ ಕೊಟ್ಟದ? ಹೇಳಿದ್ರೆ ಮತ್ತೆ ಮತ್ತೆ ಅದೇ ನಾನು ಆಗ್ತೇನಲ್ಲ ಅಂತ. ಕೇಳದೆ ಇದ್ರೆ ವಿಷಯ ಅರ್ಥ ಆಗುದಿಲ್ವಲ್ಲ. ಒಂದು ವಿಷಯ ಹೋಗ್ಲಿಕ್ಕೆ ಹೇಳಿದ್ದಿಲ್ಲ. ಎಲ್ಲಿಗಲ್ಲ? ನನ್ನ ಹೆಂಡತಿ ಮನೆಗೆ ಹೋಗು. ನನ್ನ ಹೆಂಡತಿ ಮನೆಗೆ ಹೋಗು. ಒಂದು ಸರಿಯಾಗಿ ಕಾಣಿಲ್ಲ. ಯಾವುದು? ಯಾಕಂತ ಹೇಳಿದ್ರೆ ನಿಮ್ಮ ಹೆಂಡತಿ ಮನೆಗೆ ನಾನು ಹೋಗುವುದು ಎಷ್ಟು ಮಟ್ಟಿಗೆ ಸಮಂಜಸ? ನನ್ನ ಹೆಂಡತಿ ಮನೆಗೆ ನೀನು ಹೋಗುವುದು ಯಾವುದಕ್ಕೆ ಎಷ್ಟು ಸಮಂಜಸವಲ್ಲ. ನೀವು ಹೇಳಿದ ಬರೀ ಏನಂತ ನನಗೆ ಗೊತ್ತಾಗಿಲ್ಲ. ನನ್ನ ಹೆಂಡತಿಯ ಮನೆಗೆ ಗಂಡನಾಗಿ ನಿನ್ನನ್ನು ಹೋಗು ಅಂತ ಹೇಳಿದ್ದಲ್ಲ, ದೂತನಾಗಿ ಹೋಗು ಅಂತ ಹೇಳಿ. ಏನು ಹೋದ ತಪ್ಪೇನು? ಹೇಳಿದ್ದಪ್ಪ. ಗೊತ್ತಾ? ಪ್ರಶ್ನೆ ಮಾಡುವ ಸ್ವಭಾವ ತಪ್ಪಲ್ಲ. ಗೊತ್ತಿಲ್ಲದೆ ಇದ್ದದ್ದನ್ನು ತಿಳಿದುಕೊಂಡರೆ ಮಾಡಬಾರದನ್ನು ಮಾಡುವುದಕ್ಕೆ ಹೇಳಿದೆ. ಪ್ರಶ್ನಿಸುವ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ. ಹೆಂಡತಿ ಮನೆಗೆ ಹೋಗು ಅಂತ ಹೇಳಿದ ಯಾಕೆ? ಕಾರಣವು ಇದು ಯಾವ ಕಾಲವ? ಇದೀಗ ವಸಂತ ಕಾಲ ಅಲ್ವಾ? ಇದು ಮಾಸ ಯಾವ? ಚೈತ್ರ ಮಾಸ. ಮಧು ಮಾಸ. ಮಧು ಮಾಸ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಹೋಗಿಲೆ ಹಾಡಲೇಬೇಕು. ಹೌದಾ? ಈ ಸಂದರ್ಭದಲ್ಲಿ ಈ ವಸಂತ ಋತುವಿನಲ್ಲಿ ಗಂಡ ಹೆಂಡತಿ ಮಾಡಬೇಕಾದದ್ದೇನು? ಗಂಡ ಹೆಂಡತಿಯವರು ನನಗೂ ಅಷ್ಟೊಂದು ನಮ್ಮ ಹೆಂಡತಿ ಅಂತ ಇಲ್ಲ. ನಿಮ್ಮ ಹೆಂಡತಿ ಅಂದ್ರೆ ಎಷ್ಟು ಜನ ಇದ್ದಾರೆ? ನನ್ನ ಹೆಂಡತಿ. ನಿನ್ನ ಹೆಂಡತಿ ಕೊಟ್ಟು ನಿಮ್ಮ ಹೆಂಡತಿ ಅಂತ ಹೇಳುದು ಮರ್ಯಾದೆ ಕೊಡುವಂತ ಹೆಂಡತಿಗ? ಹೌದಪ್ಪ. ಕೊಡದೇ ಇದ್ರೆ ಗಂಡ ಅಂತ ಮನೆಯಲ್ಲಿ ಬಹುಶಃ ಉಳ್ಳಿನ ಕೊಡುವುದಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಹಾಗಲ್ಲ ನಮ್ಮಲ್ಲಿ ಒಂದು ಅಷ್ಟೊಂದು ಅವಿನಾಭಾವ ಸಂಬಂಧ ಉಂಟು. ಗಂಡ ಹೆಂಡಿನ ಸಂಬಂಧವೇ ಅವಿನಾಭಾವ ಸಂಬಂಧ. ಪರಸ್ಪರವಾಗಿ ಒಬ್ಬರನ್ನು ಕೊಟ್ಟುಕೊಳ್ಳುವಿಕೆ ಅಲ್ವಾ? ಅದು ತಪ್ಪಲ್ಲ. ಈಗ ನಿಮ್ಮ ಗಂಡ ಹೆಂಡತಿ ಎಲ್ಲ ಹಾಗಿಲ್ವಾ? ನಿಮ್ಮಲ್ಲಾಗುದು. ನಮ್ಮಲ್ಲಿ ಇದನ್ನೆಲ್ಲ ಮಾಡಿದ್ದು ನನಗೆ ನೆನಪು ಬರುವುದಿಲ್ಲ.
ಏನೇನು ಆಗಬೇಕು ಅಂತ. ಅದು ಒಂದು ಸರಿಯಾಗಿ ಹೊತ್ತಿಗೆ ಸರಿಯಾಗಿ ಊಟ ಮಾಡಿ ನಾವು ಒಳ್ಳೆ ನಿದ್ದೆ ಮಾಡಿದ್ದು ಅಂತ ನೆನ್ಪುಂಟು ನನಗೆ. ಸಪ್ತರಸಗಳಲ್ಲಿ ಒಂದಾದ ವನವಿಹಾರದ ಲಕ್ಷ್ಮಿ. ನಮ್ಮಂತ ರಾಜಮನೆತನಕ್ಕೆ ಸೇರಿದವರು ಮಾಡಬಾರದು ಅಂತಿಲ್ಲ. ನಮ್ಮಂತ ರಾಜಮನೆತನಕ್ಕೆ ಸೇರಿದವರು ಈ ವಸಂತ ಋತುವಿನಲ್ಲಿ ಸಖಿವ್ರಾತವನ್ನು ಕೂಡಿಕೊಂಡು ವನವಿಹಾರ, ಜಲಕ್ರೀಡೆ ಇಂತಹ ಕ್ರೀಡೆಯಲ್ಲಿ ತಾವು ಪಾಲ್ಗೊಂಡಂತೆ ಹೋಗುವಂತಾದ್ರೆ ಮನಸ್ಸಿಗೆ ಮುದವನ್ನು ತಾಳುವುದಕ್ಕೆ ಸಾಧ್ಯ ಉಂಟು. ಜೊತೆಗೆ ಪುರಪ್ರವೇಶ ಮಾಡುವುದು ಒಳಗೆ ಅವರನ್ನು ಕೇಳಬೇಕು. ಈಗ ನಿಮ್ಗೆ ಆಸೆ ಹುಟ್ಟಿದ್ದು ಕ್ರೀಡೆ ಆಡ್ಲಿಕ್ಕಲ್ವಾ? ಕ್ರೀಡೆಗಲ್ವಾ? ಹಾಗಾದ್ರೆ ನೀವು ತಡೆ ಮಾಡುವಾಗ ನಾವು ಅಲ್ಲಿಗೆ ಯಾಕೆ ಹೋಗುದು? ಬನ್ನಿ, ನಾನಿದ್ದೀನಿ, ಹೋಗುವ. ಇನ್ನೊಟ್ಟಿಗೆ ಬಂದದ್ದು ಜಲಕ್ರೀಡೆ ಆಗ್ತದ? ಇಲ್ಲ, ಅದು ಜಲ ಕರಡುವುದೇ ಆಗ್ತದೆ ಬಿಟ್ಟು ಬೇರೆ ಜಲಕ್ರೀಡೆ ಆಗುದಿಲ್ಲ. ಈಗ ಅದು ಜಲಕ್ರೀಡೆ ಆಗಬೇಕು ಅಂತಾದ್ರೆ ಹೆಣ್ಣು ಮಕ್ಕಳು ಬೇಕು. ಅದು ಯಾವತ್ತೂ ಹಾಗೆ. ಯಾವ್ದಾದ್ರು ಆಟ ಒಳ್ಳೇದಾಗಬೇಕಾ? ಜೊತೆ ಹೆಣ್ಣು ಮಕ್ಕಳಿರ್ಬೇಕು. ಹೆಣ್ಣು ಮಕ್ಕಳಿದ್ರೆ ಅವತ್ತಿನ ಆಟ ಬಹಳ ಒಳ್ಳೇದಾಗ್ತದೆ. ಅದು ನೀರಾಟಕ್ಕೆ ಹೆಣ್ಣು ಮಕ್ಕಳಿದ್ರೆ ಆಗ್ತದೆ ಇಲ್ಲ. ಅದಕ್ಕಾಗಿ ನನ್ನ ಹೆಂಡತಿಯರೇ ಬೇಕು ನನಗೆ ನೀರಾಟಕ್ಕೆ. ಸರಿ, ನೀನೀಗ ನನ್ನ ಹೆಂಡತಿಯ ಮನೆಗೆ ಹೋಗಿ ನಾನು ಬಂದಿದ್ದು ಬೀಡು ಬಿಟ್ಟಿದ್ದೇನೆ. ನಿಮ್ಮ ಯಜಮಾನರ ಬಯಕೆಯಲ್ಲಿದ್ದಾರೆ. ಆ ಬಯಕೆಯನ್ನು ಪೂರೈಸಬೇಕು ಅಂತ ಅವರೆಲ್ಲರೂ ಸಮಾವೇಶಿತರಾಗಿ ನಿನ್ನೊಂದಿಗೆ ಇಲ್ಲಿಗೆ ಬರಬೇಕು ಅಂತ ಹೇಳಲಿಕ್ಕೆ ನಾನು ಯಾವ ಕಾರಣಕ್ಕೂ ಹಿಂದುಳಿಯುವುದಿಲ್ಲ. ಮಾತಾಡ್ಲಿಕ್ಕೆ ಹೇಳಿಕೊಡ್ಬೇಕೇನ? ನಿನಗೆ ಕಡಿಮೆ ಮಾತಾಡುವ ಅಂತ ಹೇಳಿದ್ರೆ ತಲೆಬಿಸಿ. ಹೌದು, ಹೆಚ್ಚು ಮಾತಾಡಲಿಕ್ಕೆ ತಲೆಬಿಸಿ. ಅದು ತಲೆಬಿಸಿ ಇಲ್ಲ, ಸಮಯ ಸಂದರ್ಭ ಮತ್ತೆ ಇದ್ದವರನ್ನು ನೋಡ್ಕೊಳ್ತೇವೆ. ಇವತ್ತು ನೀವಿರುವಾಗ ಹೆದರಿಕೆ ಇಲ್ಲ. ಏನು ಯೋಚನೆ ಮಾಡಬೇಡ. ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಯೋಚನೆ ಮಾಡದೆ ಮಾತಾಡ. ದೊಡ್ಡವರು ಕೈ ಕೆಳಗೆ ಕೆಲಸಕ್ಕಿರುವುದುಂಟು ನೋಡಿ, ಇದು ನಾಯಿಪಾಡ ಆದದ್ದು. ಯಾಕಂತೇಳಿ ಬಾಯಿ ಗಂಡಂತ್ರ ಮೊದಲು ಈ ಹೆಂಗಸರನ್ನು ಒಟ್ಟು ಮಾಡುವುದು. ನಿಮ್ಗೆ ಸಣ್ಣ ವಿಚಾರವನ್ನು ಹೇಳುವುದಾದ್ರೆ ಈ ಕಪ್ಪೆಯನ್ನು ತುಲಾಭಾರ ಮಾಡಿದಾಗ ಆಗ್ತದೆ ಸ್ವಾಮಿ. ಹಾಗಾಗಿ ಬಂದದ್ದು ನನ್ನ ಕಾರ್ಯಾರ್ಥವಾಗಿ ಅಲ್ಲ, ಮಾಡಲೇಬೇಕಾದದ್ದು ನನಗೆ ಅನಿವಾರ್ಯ ಉಂಟು. ಹಾಗಾಗಿ ಇಲ್ಲೇ ಇದು ಅಂತಃಪುರ ಅಲ್ವಾ, ಇಲ್ಲೇ ನಿಂತು ಕೂಗಿ ಕರಿತೇನೆ ನೋಡುವವರನ್ನ. ಓ ಯಮ ಯಮ ಯಮ, ಈ ವರ್ಷ ಅಷ್ಟು ಬೇಗ ಯಮ ನನ್ನನ್ನು ತಗೊಂಡು ಹೋಗ್ಲಿಕ್ಕೆ ಕೊಡುವುದಿಲ್ಲ. ಒಂದು ವೇಳೆ ಬಂದದ್ದೇ ಹೌದಾದ್ರು ನಮ್ಮ ಯಜಮಾನರಂತೂ ಖಂಡಿತ ಬಿಡ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟ, ತಗೊಂಡದ್ದೇ ಪಾಪಿ ಮಗ ಹೆಚ್ಚು ಉಂಟು, ಅವನನ್ನು ಸದ್ಯ ತಗೊಂಡು ಹೋಗಬೇಡ ಅಂತ ಹೇಳ್ತಾರೆ. ಅದು ಹೇಳಿದ್ರೆ ಆಗುದಿಲ್ಲ, ಬೇಡ ಬೇಡ. ಯಮ ವಾಮ 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 ವೈದ್ಯರ ಕಾಯಿಲೆ ಉಂಟು, ಜೀರಿಗೆಯ ಕಷಾಯ ಅಂತ ಕೇಳ್ತಾರೆ. ಹಾಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಕೂಗಿ ಕರ್ತಾನೆ, ಅಮ್ಮ 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 ನೀವು ಬಂದದ್ದು ನೋಡಿದ್ರೆ ಎದುರಿಗೆ ಓಡಿ ಹೋದದ್ದು. ಅಯ್ಯೋ, ನಾನು ನಿಮ್ಮ ಗಂಡ. ಮತ್ತು ವಿಷಯ ಉಂಟು. ಹೌದು, ಇದು ನಾನು ನಿಮ್ಮ ಗಂಡ ಒಟ್ಟಿಗೆ ಕುಡ್ಕೊಂಡು ಒಟ್ಟಿಗೆ ದಿಗ್ವಿಜಯಕ್ಕೆ ಹೋದಲ್ವಾ? ಅವ್ರು ಬರಲಿಲ್ಲ ಅಂತ ತಲೆ ಬಿಸಿ ನಿಮ್ಗೆ. ಅವರು ಬರಲಿಲ್ಲ, ಹಾಗಾಗಿ ಅವರ ಬದಲಿಗೆ ನಾನು ಇಲ್ಲಿವರೆಗೆ ಬಂದದ್ದು. ಒಂದು ವಿಚಾರವನ್ನು ಹೊತ್ತು ಬಂದದ್ದು. ಹೌದೌದು, ಸರಿಯ ದಿಗ್ವಿಜಯಕ್ಕೆ ಹೋದವರಿಗೆ ನಿಮ್ಮ ಯಜಮಾನರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯ್ತಂತೆ. ಹಾಗಾಗಿ ಸ್ವಲ್ಪ ಹೊತ್ತು ಮನಸ್ಸನ್ನ ತಣಿಸಿಕೊಳ್ಳಲಿಕ್ಕೆ ಅವರಿಗೆ ಒಂದು ಆಸೆ ಈಗ. ಅವರಿಗೆ ಇದು ಜಲ ಕ್ರೀಡೆ ಆಡ್ಲಿಕ್ಕೆ. ಹೌದೌದು, ಹಾಗಂತ ಬಂದು
ಸ್ಥಳ ನರ್ಮದಾ ನದಿಯ ತಟದಲ್ಲಿ. ಅಲ್ಲಿ ಈಗ ಅವರು ಬೀಡಿ ಬಿಟ್ಟಿದ್ದಾರೆ. ಹೌದೌದು. ಹಾಗಾಗಿ ಇದು ಅಮ್ಮ, ನಿಮಗೆ ಜಲಕ್ರೀಡೆ ಆಡ್ಲಿಕ್ಕೆ ಮನಸ್ಸುಂಟಾ? ಮನಸ್ಸಿದ್ರೆ ನನ್ನೊಟ್ಟಿಗೆ ಬನ್ನಿ. ಅಂದ್ರೆ ಹಾಗೆ ಹೇಳಿದ್ದಲ್ಲ ಅಮ್ಮ, ನೀವು ನನ್ನೊಟ್ಟಿಗೆ ಬನ್ನಿ ಅಂತ ಹೇಳಿ ಕಾರಣ ಏನು ಗೊತ್ತುಂಟಾ? ನಿಮ್ಮ ಯಜಮಾನರು ಇಂಥ ಸ್ಥಳದಲ್ಲೇ ಇದ್ದಾರೆ ಎಂದು ನಿಮ್ಗೆ ಗೊತ್ತುಂಟಾ? ಆ ಸ್ಥಳವನ್ನ ತೋರಿಸ್ಲಿಕ್ಕೆ ನಾನಿದ್ದೀನಿ, ನನ್ನೊಂದಿಗೆ ಬನ್ನಿ ಅಂತ ಹೇಳಿದ್ದ. ನಾನು ಮುಂದೆ ನೀವು ಹೇಳಿದ್ದಕ್ಕೆ 1-9 ಮಾಡಿ ಒಂದು ಸರಿ ಹೇಳಿದ್ದೇನೆ. ಅವ್ರು ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ. ನೀನು ಹೇಳಬೇಕಾದದ್ದೆಲ್ಲ ಹೇಳ್ತೀಯ. ಎಲ್ಲ ವಿಚಾರ ಹೇಳಿದ್ದೇನೆ. ಅವರಿಗೆ ನನ್ನ ಬಾಯಲ್ಲೇ ಕೇಳಬೇಕು ಎನ್ನುವಂತ ಆಸೆ. ಹೌದೌದು. ನಿಮ್ಮನ್ನ ಕಂಡು ಬಹಳ ಸಂತೋಷ ಆಗಿದೆ. ಮುದುಡಿದಂತಹ ತಾವರೆಗೆ ಸೂರ್ಯರಶ್ಮಿ ಸೋಕಿದಾಗ ಮುದುಡಿದ ತಾವರೆ ಹೇಗೆ ಅರಳುತ್ತದೋ ನಿಮ್ಮ ಮುಖವನ್ನ ಕಂಡಾಗ ನನಗೆ ಒಂದು ಜಾತಿಯ ಪ್ರಕಾಶ ಬೀರಿದ ಹಾಗಾಯಿತು. ಸೂರ್ಯನ ಶಾಖ ಸೋಕಿದ ಹಾಗಾಯಿತು. ನನ್ನ ಮನಸ್ಸೆಂಬ ಕಮಲ ಅರಳಿದ್ದು ಸುಳ್ಳಲ್ಲ. ಓ ಶರಜಮುಖಿಯರೇ, ಕಮಲದ ಹೂ ಅರಳಿದ್ದಾಗ ಎಷ್ಟು ಚಂದ ಕಾಣ್ತದೋ, ಸುತ್ತ ಇಕ್ಕೆರೆಗಳಲ್ಲಿ ತನ್ನ ಸಮಾನಾರ್ಥ ಪ್ರಭೇದ ಬೀಳ್ತದೋ, ನಿಮ್ಮ ಮುಖ ಕಮಲವನ್ನು ಕಂಡಾಗ ಅದೇ ನೆನಪಾದದ್ದು. ಕರೆಸಿಕೊಳ್ಳುವ ಉದ್ದೇಶವನ್ನು ಇದು ವಸಂತ ಋತು. ಈ ವಸಂತ ಋತುವಿನಲ್ಲಿ ಸತಿಪತಿಗಳಾದಂತಹ ನಾವು ವನವಿಹಾರ ಜಲಕ್ರೀಡೆ ಮಾಡಬೇಕು ಎನ್ನುವುದಾಗಿ ನನ್ನ ಮನಸ್ಸು ಹರುಷಗೊಂಡಿದೆ. ನನ್ನ ಮನಸ್ಸಿನೊಂದಿಗೆ ನನ್ನೊಂದಿಗೆ ಬೆರೆತು ನನ್ನೊಂದಿಗೆ ಕ್ರೀಡೆಯಲ್ಲಿ ತೊಡಗುವುದಕ್ಕೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ?
ನೀವು ದಿಗ್ವಿಜಯಕ್ಕೆ ಹೋದ ಅಂದಿನಿಂದ ಇಲ್ಲಿವರೆಗೆ ಆ ಕಡೆಯಿಂದ ಬರ್ತೀರೋ ಈ ಕಡೆಯಿಂದ ಬರ್ತೀರಿ ನೀವು ಹಾಗೆ ನಿರೀಕ್ಷೆಯಲ್ಲಿದ್ದವಳು ನಾನು ನನಗೆ ಕುತ್ತಿಗೆ ನೋಡಿ ಏನಾಯ್ತು ಕುತ್ತಿಗೆ? ಕುತ್ತಿಗೆ ನೋಡಿ 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 ಅದು ಕೊಕ್ಕರೆ ಕುತ್ತಿಗೆ ಆಗುಂಟಿಲ್ಲ. ಅದೆಂತದ್ದು ಮಕ್ಕಳ ಕುತ್ತಿಗೆ? ಇಣುಕಿ ಇಣುಕಿ. ಆವಾಗಿನಿಂದ ಊಟವೂ ಸೇರುವುದಿಲ್ಲ ಹಾ. ಮಲಗಿದ್ರೆ ನಿದ್ರೆಯೂ ಬರುವುದಿಲ್ಲ ಇಲ್ಲ ಯಾವಾಗಲೂ ನಿಮ್ಮನ್ನೇ ನೆನಪು ಏ, ಊಟಕ್ಕೆ ಹೋದ್ರೆ ಊಟ ಸೇರಲೇ ಇಲ್ಲ. ಇಲ್ಲಂತೆ. ಏನ್ ಮಾಡಿದ್ದು ಮಾಡಿ? ಬಹುಶಃ ಊಟ ಹೊಟ್ಟೆಯಲ್ಲಿ ಇಟ್ಟು ಅಲ್ಲೇ ನಿದ್ದೆ ಮಾಡಿದ್ದ. ನಿದ್ದೆ ಮಾಡಿದ ಮುದ್ದೆ ಬೇಡ. ಹೌದು. ಕಟ್ಟೆಗಿದ್ದು ನಿದ್ದೆ ಕಾಣಬೇಕು ಓ ತಟ್ಟೆಯಲ್ಲಿ ಪ್ರತಿಬಿಂಬ. ಹೌದು ಏನಾದರೂ ಸಮಸ್ಯೆ ಇರ್ಬೋದಾ? ಯಾವ್ದು? ಅವರಿಗೆ ಏನಾದರೂ ಕಾಯಿಲೆ ಗೀಲೆ? ಏ, ಇದೆಲ್ಲ ಕಾಯಿಲೆ ಎಂತಂದ್ರೆ ಊಟ ಮಾಡಿದ ಇಷ್ಟು ದಿವಸ ಬದುಕಬೇಕಲ್ಲ ಅಂತ ಹೇಳು. ಹಾಗಾದ್ರೆ ಏನಾದದ್ದು? ಊಟ ಮಾಡಿದ ಮತ್ತೆ ತಿಂದಿರ್ಬೋದು. ನಿಮ್ಮ ನೆನಪಲ್ಲೇ ಇರುತ್ತೆ ಅಂತ ಹೇಳಿ ಹಾಗೆ ಏನೂ ತಿನ್ನಲೇ ಇಲ್ಲ ಅಂತಲ್ಲ. ಇವ್ರು ಬದುಕಿ ಹೋದದ್ದು ನೋಡಿದ್ರೆ ಅನ್ನಿಸ್ತದೆ. ನನ್ನ ಕುರಿತಾಗಿ ಸದಾ ಜಾಗ್ರತೆ. ಹೌದು ಹಾಗಾದ್ರೆ ನೀವು ಬರುವುದಕ್ಕೆ ಮನಸ್ಸು ನಾನು ಬರ್ತೀನಿ ಹೌದಾ? ಏನು? ಓ, ಕೇಳಿಕೊಂಡು